ಮನುಷ್ಯ ಮೊದಲು ಬಹಳ ಕಷ್ಟ ಇದ್ದಾಗ ನಮಗೆ ಏನಾದರೂ ಒಂದು ಬೇಕು, ಏನಾದರೂ ಒಂದು ಆಧಾರ ಬೇಕು. ಅದಕ್ಕೆ ಸಣ್ಣದೊಂದು ಪೊಲೀಸ್ ಅಥವಾ ಒಂದು ನೌಕರಿನ ಹಿಡಿದು, ಅದಾದಮೇಲೆ ಮತ್ತೊಂದು ನೌಕರಿನ ಹಿಡಿದು, ಅದಾದಮೇಲೆ ಮತ್ತೊಂದಾಗಿ KAS ಅಧಿಕಾರಿಯಾಗಿ ಬೆಂಗಳೂರಂತಹ ರಾಜಧಾನಿ ಒಳಗೆ ನೌಕರಿ ಮಾಡೋದಲ್ದನ ಅನೇಕ ವಿದ್ಯಾರ್ಥಿಗಳನ್ನು ಇವತ್ತು ತಯಾರಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನ್ಯಾಚುರಲಿ ಅದು ಜ್ಞಾನದಾಹದಿಂದಲೇ ಸಾಧ್ಯ, ಬೇರೆ ಎದುರಿಂದಲೂ ಅಲ್ಲ. ನೋಡ್ರಿ, ಜಾನಕಿ ಅಂತ ನನ್ನ ಬ್ಯಾಚ್ನಲ್ಲಿ ಒಬ್ರು ಇದ್ದಾರೆ, ಜಾನಕಿ ಅಂತ ಅವರು SDC ಆದವರು PUC ಮೇಲೆ. ಅದಾದಮೇಲೆ ಎಕ್ಸ್ಟರ್ನಲ್ ಡಿಗ್ರಿ ಮಾಡಿಕೊಂಡ್ರು, ಇವ್ರ ಹಂಗೆ ಎಕ್ಸ್ಟರ್ನಲ್ BEd ಮಾಡಿಕೊಂಡ್ರು, ಕರೆಸ್ಪಾಂಡೆನ್ಸ್, ಎಕ್ಸ್ಟರ್ನಲ್ MA ಮಾಡಿಕೊಂಡ್ರು. SDA ಇದ್ದವರು FDA ಆದರು. FDA ಆದಮೇಲೆ ಒಂದು ಸ್ಟೇಟ್ ಅಕೌಂಟ್ ಸರ್ವಿಸ್ನಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಸ್ಟೇಟ್ ಅಕೌಂಟ್ಸ್ ಕ್ಲಾಸ್ 1 ಪೋಸ್ಟ್ ಅದು ಆದರೂ ಸಮಾಧಾನ ಆಗಲಿಲ್ಲ ಅವ್ರಿಗೆ. ಮತ್ತು ನನ್ನ ಬ್ಯಾಚ್ನೊಳಗೆ AC ಆದರು, ಈಗ IAS ಆಗಿ ನಮ್ಮ ಜೊತೆನೇ ಕೆಲಸ ಮಾಡ್ತಾ ಇದ್ದಾರೆ, SDA ಇದ್ದವು. ರೈಟ್? ಸೊ the beginnings of all great things are very, very small, like a small drop of water. ಬ್ರಹ್ಮಪುತ್ರ ನದಿ ನೋಡಿರೇನೇ ಇಲ್ಲ, ಕೇಳಿರಿಲ್ಲ? ಬ್ರಹ್ಮಪುತ್ರ ನದಿ ಮೈಟಿ ರಿವರ್ ಅಂತ ಕರಿತೀವಿ, ಅತ್ಯಂತ ಬೃಹತ್ ನದಿ, ಅದು ಶಕ್ತಿಯುತ ನದಿ. ತನ್ನ ಒಡಲೊಳಗೆ ಏನು ಬರ್ತದೆ ಎಲ್ಲನೂ ತುಂಬಿಕೊಂಡು ಹೊರಟು ಬಿಡ್ತದೆ, ಯಾವುದನ್ನು ಬಿಡುದಿಲ್ಲ ಅದು. ಆದ್ರೆ ಆ ನದಿನೂ ಕೂಡ, ಅದ್ರ ಬಿಗಿನಿಂಗು ಕೂಡ ಒಂದು ಹನಿಯಿಂದಲೇ ಆಗಿದೆ. ಆದ್ರೆ ಆ ಹನಿ ಪುಣ್ಯ ಏನಂದ್ರೆ, ಆ ಹನಿ ಅನೇಕ ಹನಿಗಳನ್ನು ಕೂಡಿತು, ಜರಿ ಆಯಿತು, ಜರಿಗಳು ಸೇರಿ ಸಣ್ಣ ಸಣ್ಣ ನದಿಗಳಾದವು, ಸಣ್ಣ ಸಣ್ಣ ನದಿಗಳೆಲ್ಲ ಸೇರಿ ದ ಬ್ರಹ್ಮಪುತ್ರ ಆಗಿದೆ. ಸೊ ದ ಬಿಗಿನಿಂಗ್ಸ್ ಯಾವತ್ತೂ ಎಷ್ಟ ಸ್ಮಾಲ್ ಇರಲಿ, ದ ಬಿಗಿನಿಂಗ್ ಮಸ್ಟ್ ಬಿ ಪ್ರಾಪರ್. ಅವ್ರು ಹೇಳಿದರು ಕನಸನ್ನು ಹೆಂಗೆ ಕಾಣಬೇಕು, ಯಾವ ರೀತಿ ಕಾಣಬೇಕು ಅಂತ ಹೇಳಿ. ರಿಯಲಿ ಕನಸು ಕಾಣಬೇಕು ಅಂದರೆ ಹೆಂಗೆ ಕಾಣಬೇಕು ಅಂದ್ರೆ, ಅದು ನಮ್ಮನ್ನು ಕಣ್ಣು ಮುಚ್ಚಾಕ್ ಬಿಡಬಾರ್ದು, ಹಂಗೆ ಕನಸು ಕಾಣಬೇಕು. ಎಲ್ಲರಿಗೂ ಕನಸು ಬೀಳ್ತಾವೆ ಮಸ್ತ್ ಮಲ್ಕೊಂಡಾಗ, ನನಗಿಂಥ ಕನಸು ಬಿದ್ದಿತ್ತು, ನನಗಂಥ ಕನಸು ಬಿದ್ದಿತ್ತು ಅಂಥೇಳಿ. ಬೇಸರಾಗೈತಾರೆ, ಮುಂಜಾನೆ ನಿಂತರ ಕುಂತು ಕೇಳಿ ಬೇಸರಾಗಿದ್ರು ಒಂದು ಜೋಕ್ ಹೇಳ್ತೀನಿ, ಆದ್ರೆ ನಾ ಹೇಳೋದು ಬಿಡೋದಿಲ್ಲ, ಏನೇನು ಹೇಳ್ಬೇಕು ಹೇಳೇ ಮುಗಿಸ್ತೀನಿ. ಅವ್ರು ನನಗೆ ರವಿ ಅವ್ರು ಹೇಳ್ಯಾರ ಏನಂದ್ರೆ, ಸರ್ ಇದು ಒಂದೇ ಸಲ ಆಗೋದು, ಮತ್ತೆ ಆಗೋದಿಲ್ಲ, ನೀವು ಏನೇನು ಹೇಳ್ಬೇಕು ಅದನ್ನೆಲ್ಲ ಹೇಳೇ ಬಿಡ್ರಿ ಅಂತ. ನಾನು ಭಯಂಕರ ತಯಾರಾಗೇ ಬಂದೀನಿ. ಹೇಳ್ಬೇಕಲ್ಲ. ಕನಸಿನ ಬಗ್ಗೆ 3 ಮಂದಿ ದೋಸ್ತರು ಇರ್ತಾರ, 3 ಮಂದಿ ಕಂಬೈನ್ಡ್ ಸ್ಟಡಿ ಮಾಡ್ತಿರ್ತಾರೆ. ಕಂಬೈನ್ಡ್ ಸ್ಟಡಿ ಮಾಡೋದು ನಂಗೆ ಗೊತ್ತಲ್ಲ, ಕೂಡಿ ಸ್ಟಡಿ ಮಾಡ್ತಿರ್ತಾರೆ. ಕಂಬೈನ್ಡ್ ಸ್ಟಡಿ ಬಗ್ಗೆನೇ ಮತ್ತೊಂದು ಹೇಳ್ತೇನೆ, ಇದನ್ನು ಕಂಟಿನ್ಯೂ ಮಾಡಿ. 3 ಮಂದಿ ಕೂಡಿ ಸ್ಟಡಿ ಮಾಡ್ತಿರ್ತಾರೆ. ಯಾಕೋ ಒಂದು ಸ್ವಲ್ಪ ಅವರಿಗೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಈ ಬಾದಾಮಿ ಹಾಲು ಮಾಡೋಣ ದೋಸ್ತ, ಒಂದು ಬಾದಾಮಿ ಹಾಲು ಮಾಡಿ 1 ಲೀಟ್ರ್ ಹಾಲು ತಂದು ಎಲ್ಲರೂ ಕಂಟ್ರಿಬ್ಯೂಷನ್ ಮಾಡಿ ಬಾದಾಮಿ ಹಾಲು ತಂದು ಅದಕ್ಕೆ ಬಾದಾಮಿ ಜಜ್ಜಿ ಹಾಕಿ ಮಸ್ತ್ ಪೈಕಿ ಹಾಲು ಕುಡಿಯೋಣ ಇವತ್ತು ಅಂಥೇಳಿ. ಆಯಿತು ಅಂಥೇಳಿ ಕಂಟ್ರಿಬ್ಯೂಷನ್ ಮಾಡಿಕೊಂಡು ಅದು ಹಾಲು ತಂದು ಬಾದಾಮಿ ಪುಡಿ ಹಾಕಿ, ಸಕ್ಕರೆ ಹಾಕಿ, ಏಲಕ್ಕಿ ಹಾಕಿ ಕುಟ್ಟಿ ಕುದಿಯೋ ಹೊತ್ನ್ಯಾಗ ಒಬ್ಬ ದೋಸ್ತ, ರವಿ ಅಂತ ದೋಸ್ತ ಒಬ್ರು ಇರ್ತಾರೆ, ಅವಂಗೆ ಐಡಿಯಾ ಬರ್ತದೆ. ಏನಂದ್ರೆ, ದೋಸ್ತ ಹಿಂಗೆ ಮಾಡಿದ್ರೆ ಹೆಂಗ ಅಂತ. ಏನು, ಈಗ ಸದ್ಯ ಅದನ್ನು ಮುಚ್ಚಿಟ್ಟು ಮಕ್ಕೊಂಡ ಒಂದು 4 ತಾಸು ಮಕ್ಕೊಳ್ಳೋದು. ಎದ್ದು ಕೂಡಲೇ ಯಾರಿಗೆ ಬೆಸ್ಟ್ ಕನಸು ಬಿದ್ದಿರ್ತೈತಲ್ಲ ಅವ್ರಿಗೆ ಜಾಸ್ತಿ ಹಾಲ್ಪ ಅಂತ. ಏನು ಅಡ್ಡಿಲ್ಲ ಹಂಗಂದ್ರೆ ಅಂಥೇಳಿ ಉಳಿದವ್ರು ಇಬ್ಬರು ರಿಷಂತ ಮತ್ತು ಮಾಂತೇಶ ಅಂತಾರ. ಅಂದು ಮಕ್ಕೊಳ್ಳೋನು ಅಂತ ಮಕ್ಕೋತಾರ. ಮಕ್ಕೊಂಡು 4 ರಿಂದ 5 ತಾಸು ಆಗ್ತದೆ. ಯಾವಾಗ ಎದ್ದೀವೋ ನನ್ನ ಕನಸಿನ ಬಗ್ಗೆ ಹೇಳಬೇಕು, ನನಗಿಂಥ ಕನಸು ಬಿತ್ತು ಅದು ಹೇಳಬೇಕು ಅಂಥೇಳಿ. ಫಸ್ಟು ಮಹಾಂತೇಶ್ ಹೇಳ್ತಾರೆ, ನನ್ನ ಕನಸಿನೊಳಗೆ ನಾನು ಬಿಲ್ ಗೇಟ್ಸ್ ಅವರನ್ನು ಮೀರಿಸಿ ಸಂಪತ್ತನ್ನು ಗಳಿಸಿದ್ದೆ. ಜಗತ್ತಿಗೆ ಎಲ್ಲೆಲ್ಲದ ಚಾರಿಟಿ ಮಾಡಿ, ಜಗತ್ತಿನಿಂದ ಕೊರೋನಾ ಸಂಕಷ್ಟದೊಳಗೆ ಏನೇನು ಇದು ಮಾಡಿದ್ರು ಅವ್ರಿಗೆಲ್ಲರಿಗೂ ದಾನ ಮಾಡಿ ಕೊರೋನಾನ ಪೂರ ನಾನು ಜಗತ್ತಿನಿಂದ ಹಿಮ್ಮೆಟ್ಟಿಸಿದ್ದೆ ಅಂಥೇಳಿ. ಭಾರಿ ಕನಸು ಆತಲ್ಲ ಇವೊಂದು ಅಂತ ರಿಷಂತ್ ಅವರು. ನಾ ಏನು ಹೇಳ್ಬೇಕು, ಕನಸು ಅವರು ನನಗಿಂತ ದೊಡ್ಡ ಹೇಳ್ಬೇಕಲ್ಲ, ಹಾಲು ಜಾಸ್ತಿ ತಿಳ್ಬೇಕಲ್ಲ. ರಿಷಂತ್ ಅವರು
ನಾನೇನು ಅಷ್ಟಾಗಿದ್ದಿಲ್ಲ. ನಾನು ಪ್ರಧಾನಮಂತ್ರಿ ಮೋದಿಯವರ ಜಾಗದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಇಡೀ ದೇಶದಲ್ಲಿ ಏನು ಮೌಢ್ಯತೆ ಏನಿದೆ, ದಾರಿದ್ರ್ಯ ಏನಿದೆ, ಬಡತನ ಏನಿದೆ, ಅದನ್ನಷ್ಟೂ ಹೊಸ ಹೊಸ ಯೋಜನೆಗಳಿಂದ ಹೋಗಲಾಡಿಸಿ ಅತ್ಯಂತ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಮಾನತೆ, ಲಿಂಗ ಸಮಾನತೆಯನ್ನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೆ ನಾನು ಆ 5 ತಾಸಿನ ಕನಸಿನೊಳಗೆ ಅಂತ. ಭಾರಿ ಆತಲ್ಲ, ಇವ್ರದ್ದು ಕನಸು ಭಾರಿ ಐತಿ. ರವಿಗೆ ಚಿಂತೆ ಆಯ್ತು, ನಂದೇನು ಎಂಥ ಕನಸು ಅಂತ. ರವಿ, ದೋಸ್ತ, ನನಗೇನು ಅಂಥ ದೊಡ್ಡ ಕನಸು ಬಿದ್ದಿಲ್ಲ, ಏನು ಮಾಡೋದು ನಿಮ್ಗೆಲ್ಲರಿಗೂ ಗೊತ್ತು, ನಾನು ಹನುಮಪ್ಪನ ಭಕ್ತ, ನಾನು ಕನಸಿನಾಗ ಹನುಮಪ್ಪ ಬಂದಿದ್ದ. ಏನಂದ, ಈಗ ಸದ್ಯ ಹೋಗಿ ಉಷ್ಟು ಹಾಲು ಕುಡಿದು ಮಕ್ಕೊಳ್ಳಿಲ್ಲ ಅಂದ್ರೆ ನೀನು ಬಿಡುದಿಲ್ಲ ಅಂದಾನ, ಅದಕ್ಕೆ ಉಷ್ಟು ಹಾಲು ಕುಡಿದು ಮಕ್ಕೊಂಡೇನು ನಾನು. ಕನಸು ಹೆಂಗೋ ಬೀಳ್ತಾವ. ಆದ್ರೆ ನಾವೆಲ್ಲ ಅಂಥ ಕನಸಿನ ಬಗ್ಗೆ ಮಾತಾಡಕತ್ತಿಲ್ಲ, ಬಹಳಷ್ಟು ಗಂಭೀರವಾಗಿ ಸೀರಿಯಸ್ ಆಗಿ ನಾವು ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಂಥ ಕನಸು? ನಿದ್ದೆ ಮಾಡೋಕೆ ಬಿಡಬಾರ್ದು ಅಂಥ ಕನಸು. ನಾನು ಹೇಳ್ತಾ ಇರೋದು, ಇಡೀ ದೇಶದಲ್ಲಿ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕರೀತಾರೆ ಸಿವಿಲ್ ಸರ್ವಿಸಿಗೆ. ಅದು IAS, IPS, IFS ಯಾವುದೇ ಇರಲಿ, ಅಂಥ ಒಂದು ಸರ್ವಿಸಿಗೆ ಸೇರಬೇಕು ಅಂತಂದ್ರೆ ನಾವು ಯಾವ ರೀತಿ ತಯಾರು ಮಾಡಬೇಕು ಅಂತ ಬೆಳಗಿನಿಂದ ಇಲ್ಲಿಯವರೆಗೆ ಅನೇಕ ಜನ ನಿಮ್ಗೆ ಹೇಳಿದ್ದಾರೆ. ಅದನ್ನು ನಾನು ಸ್ವಲ್ಪ ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ, ಅಥವಾ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಸಮರೈಸ್ ಮಾಡ್ತಾ ಇದ್ದೀನಿ. ಈ ಅಭ್ಯಾಸ ಮಾಡುವತ್ನಾಗ ಭಾಳಷ್ಟು ಮಂದಿ ಏನು ತುಡುಗಲೇ ನೋಟ್ಸ್ ಮಾಡಿ ಇಟ್ಕೋತಾರೆ, ಶೇರ್ ಮಾಡೋದಿಲ್ಲ, ತುಡುಗಲೇ ನೋಟ್ಸ್. ನಿಮ್ಮಲ್ಲಿ ಸಾಕಷ್ಟು ಮಂದಿ ಎದಿ ಮುಟ್ಟಿ ನೋಡ್ಕೊರಿ, ಹೌದಲ್ಲ ನಾ ಹಂಗೆ ಮಾಡ್ತೀನಿ ಅಂತ ಭಾಳಷ್ಟು ಮಂದಿಗೆ ಅನ್ನಿಸ್ತದೆ. ಮತ್ತೊಬ್ರಿಗೆ ಗೊತ್ತಿಲ್ಲದಂಗೆ ನೋಟ್ಸ್ ಮಾಡಿ ಇಟ್ಕೊಳ್ಳೋದು. ನೋ, ನಿಮ್ಮ ಪ್ರತಿಯೊಬ್ಬರ ಬ್ರೇನು, ಮೆದುಳು, ನಿಮ್ಮ ಪ್ರತಿಯೊಬ್ಬರ ಮನಸ್ಸು, ನಿಮ್ಮ ಪ್ರತಿಯೊಬ್ಬರ ವ್ಯಕ್ತಿತ್ವ ಒಂದು ಸಪರೇಟ್ ಗಡಿಗಿದ್ದಂಗೆ. ಅದ ಕರಿಬೇವು, ಕೊತ್ತಂಬರಿ, ಅದ ಉಳ್ಳಾಗಡ್ಡಿ, ಮತ್ತೊಂದು ಎಲ್ಲನೂ ಹಾಕಿ ನಿಮ್ಮ ಗಡಿಗೆ ಒಳಗೆ ಮಾಡಿದರೆ ಟೇಸ್ಟೇ ಬೇರೆ ಇರ್ತದೆ, ಮತ್ತೊಂದು ಗಡಿಗೆ ಒಳಗೆ ಮಾಡಿದರೆ ಟೇಸ್ಟೇ ಬೇರೆ ಇರ್ತದೆ. ಆದ್ದರಿಂದ ಮಟೀರಿಯಲ್ ಸೇಮ್ ಇದ್ರೂ ಕೂಡ ವೆನ್ ಯು ಸ್ಟಾರ್ಟ್ ರೈಟಿಂಗ್ ಆನ್ಸರ್ಸ್, ಅದನ್ನು ಬರೆಯೋ ಸ್ಟೈಲೇ ಬೇರೆ ಇರ್ತದೆ. ನೋಟ್ಸ್ ಎಲ್ಲರೂ ಒಂದೇ ನೋಟ್ಸ್ ಓದಿದ್ರು ಕೂಡ ರಿಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನು ನೀವು ವ್ಯಕ್ತಿತ್ವವನ್ನು ನಿಮ್ಮ ಏನು ಬಿಂಬಿಸ್ತೀರಿ ಎಕ್ಸಾಮ್ದಲ್ಲಿ, ಅದು ಬೇರೆನೇ ಇರ್ತದೆ. ಅದಕ್ಕೆ ಭಾಳ ಸಣ್ಣತನ ಮಾಡಕ್ಕೆ ಹೋಗ್ಬೇಡ್ರಿ. ಬಹಳಷ್ಟು ಉದಾತ್ತ ಮನೋಭಾವದಿಂದ ಇದ್ದದ್ದನ್ನೆಲ್ಲ ಶೇರ್ ಮಾಡ್ರಿ, ಇದ್ದದ್ದನ್ನೆಲ್ಲ ಹೇಳ್ಕೊಡ್ರಿ. ವಿಶೇಷವಾಗಿ ನಾನು ಯಾಕೆ ಇಷ್ಟು ಚಲೋ ನಾವು ಬೆಳೆದ್ವಿ ಅಂದ್ರೆ, ನನಗೊಂದು ಪ್ಲ್ಯಾಟ್ಫಾರ್ಮ್ ಇತ್ತು. ದಿನಾಲೂ ಏನು ಓದ್ತೀನಲ್ಲ ಅದನ್ನು ಹೋಗಿ ರವಿಯಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ಶೇರ್ ಮಾಡಲಿಕ್ಕೆ ನನಗೆ ವೇದಿಕೆ ಇತ್ತು. ದಿನಾಲೂ ಹೇಳ್ತಿದ್ದೆ, ಏನಾರು ಓದ್ತಿಲ್ಲ ಅದನ್ನು ಇನ್ನೊಬ್ಬರ ಮುಂದೆ ಹೇಳಲೇಬೇಕು, ಅದನ್ನು ಎಕ್ಸ್ಪ್ರೆಸ್ ಮಾಡಲೇಬೇಕು, ತಿಳಿಸ್ಲೇಬೇಕು. ಕಡಿಗೆ ಹೆಂಗೆ ಮಾಡ್ತಿದ್ವಿ ಅಂದ್ರೆ, ಯಾರೂ ಇಲ್ಲ ಅಂದ್ರೆ ಕನ್ನಡಿ ಮುಂದೆ ನಿಂತು ಹೋಗಿ ನಿನಗೆ ನಾ ಹೇಳ್ತೀನಿ, ನೀ ಕೇಳಂತೇಳಿ ಎಕ್ಸ್ಪ್ಲೇನ್ ಮಾಡೋದ. ಅದನ್ನು ಹಿಂಗೆ ನಾವು ಕಲ್ತದ್ದನ್ನು ಅಥವಾ ಓದಿದ್ದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಎದುರಿಗೆ ಕುಂತವ್ರಿಗೆ ಬಾಲಿಂಗ್ ಬೌನ್ಸ್ ಆಗಬಾರ್ದು, ಕಂಪ್ಲೀಟ್ ತಿಳಿಬೇಕು, ಅವ್ರಿಗೆ ತಿಳಿಸಿ ಹೇಳಬೇಕು. ಅವು ಎಷ್ಟೋ ದೊಡ್ಡಿರಲಿ ಅವ್ರಿಗೆ ತಿಳಿಸಿ ಹೇಳಬೇಕು, ಅವ್ರಿಗೆ ತಿಳಿಸ್ಬೇಕು. ಯಾರಿಗೂ ಇಲ್ಲ ಅಂದ್ರೆ ಹೋಗಿ ಅವನ್ನ ಕಾಡೋದು, ಇವತ್ತು ನಾ ಇದನ್ನು ಓದಿನಿ, ಇದು ಹಿಂಗಂದ್ರೆ ಹಿಂಗೆ ನೋಡ್ಬೇ ಅಂತೇಳಿ. ಆಕಿಗೇನು ಗೊತ್ತಾಗೋದು, ಹೌದನ ಅಂತೇಳಿ ನನಗೆ ಸುಮ್ಮಾಗಿ. ಆದ್ರೆ ನಾ ಹೇಳಬೇಕಾಗಿರ್ತದೆ, ಕೇಳೋರು ಇಂಪಾರ್ಟೆಂಟ್ ಅಲ್ಲ ನನಗೆ. ಆ ದೃಷ್ಟಿಯಿಂದ ಶೇರ್ ಮಾಡಬೇಕು. ನಿಮ್ಮ ನೋಟ್ಸನ್ನು, ನಿಮ್ಮ ಜ್ಞಾನವನ್ನು ಶೇರ್ ಮಾಡಿದಷ್ಟು ಅದು ಜಾಸ್ತಿ ಬೆಳೀತದೆ ಅಂಥೇಳಿ ರವಿಯವರು ಹೇಳಿದ್ದನ್ನು ನೀವು ನೆನ್ಪು ಮಾಡ್ಕೋಬಹುದು. ಆ್ಯಂಡ್ ಈ ಹೀರೋ ವರ್ಷಿಪ್ ಇದನ್ನು ಭಾಳಷ್ಟು ಖಂಡಿಸ್ತೀನಿ ನಾವು. ಏನು ಮಾಡೋದು? ಮಹಾಂತೇಶ್ ಬಿಳಗಿ ಅವರಿಗೆ ಜೈ, ರವಿಚಂದ್ರನ್ ಅವರಿಗೆ ಜೈ, ರಿಶ್ಚಂತ್ ಅವರಿಗೆ ಜೈ, ಅವರಿಗೆ ಜೈ, ಇವರಿಗೆ ಜೈ, ಎಷ್ಟಂತ ಮಂದಿಗೆ ಜೈ 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 ಅನ್ನೋರು ನೀವು. ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳೋದಿಲ್ಲ, ಉದ್ಧಾರ ಆಗೋದಿಲ್ಲ ನೀವು. दूसरों के जय से पहले खुद को जय कहे, दूसरों के जय से पहले खुद को जय कहे, मन को इतनी शक्ति देना मन विजय कहे ಅಂತ ಹೇಳಿ ಪ್ರಾರ್ಥನಾ ಗೀತೆಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ.